ಪೆಹಲ್ಗಾಂವ್ನಲ್ಲಿ ಸದ್ಯ ಪ್ರವಾಸಿಗರ ಮೇಲೆ, ಅಮಾಯಕರ ಮೇಲೆ ಪಾಕಿಸ್ತಾನದ ಪಾಪಿಗಳು, ಉಗ್ರರು ಅವರನ್ನ ಕೊಂದು ಹಾಕಿರುವಂತದ್ದು, ಅವರನ್ನ ಹತ್ಯೆಗೀಡು ಮಾಡಿರುವಂತದ್ದು ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಾದ ಬೆನ್ನಲ್ಲೇ ಈಗ ನಮ್ಮ ಸೈನಿಕರಿಗೆ ಧೈರ್ಯ ತುಂಬಲು, ಶಕ್ತಿ ತುಂಬಲು ವಿಶೇಷವಾದಂತಹ ಯಾಗಗಳನ್ನ ಮಾಡಲಾಗ್ತಾ ಇದೆ. ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಶ್ರೀರಾಮ ಸೇನೆ ಕರ್ನಾಟಕದ ವತಿಯಿಂದ ಇವತ್ತು ಪರಶುರಾಮನ ಜಯಂತಿಯ ಪ್ರಯುಕ್ತವಾಗಿ ನಡೆದಂತಹ ಹೋಮ ಹವನಗಳ ದೃಶ್ಯಾವಳಿಯನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಸೊ ಯುದ್ಧದ ಸನ್ನಿವೇಶ ಹಿನ್ನೆಲೆ ಭಾರತೀಯ ಸೈನಿಕರ ಯಶಸ್ಸಿಗಾಗಿ ಈ ಒಂದು ಮಹಾಯಾಗವನ್ನ ಮಾಡಿರುವಂತದ್ದು. ರಾಮ ಭದ್ರಕಾ ಯಾಗ, ಸಂಕಲ್ಪ ಯಾಗ, ಈ ರೀತಿಯಾದಂತಹ ವಿಶೇಷ ಪೂಜೆಯನ್ನ ಮಾಡಿರುವಂತದ್ದು. ಉಗ್ರರ ಅಟ್ಯಾಕ್ ಹಿನ್ನೆಲೆ ಯೋಧರಿಗೆ ಧೈರ್ಯವನ್ನ ತುಂಬೋದಕ್ಕೆ, ಶಕ್ತಿ ತುಂಬೋದಕ್ಕೆ ವಿಶೇಷ ಪೂಜೆಯನ್ನ ಮಾಡಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಈ ವಿಶೇಷ ಪೂಜೆ ಆಗಿದೆ. ಶ್ರೀ ಪ್ರಸನ್ನ ತೀರ್ಥ ಸ್ವಾಮೀಜಿ, ಶ್ರೀ ಪೇಜಾವರ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಪೂಜೆ ಇದು. ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದ್ರು. ನನ್ನ ಜೊತೆಗೆ ಈ ಒಂದು ಯಾಗದ ವಿಶೇಷತೆಯನ್ನ ಮಾತನಾಡೋದಕ್ಕೆ ಖುದ್ದು ಡಾಕ್ಟರ್ ನಾಗರಾಜ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಈ ಒಂದು ಯಾಗದ ಮಹತ್ವ ಏನು, ಹೇಗೆ ಇದು ನಮ್ಮ ಸೈನಿಕರಿಗೆ ಶಕ್ತಿ ತುಂಬುತ್ತೆ? ಬಹಳ ಒಳ್ಳೆಯ ಪ್ರಶ್ನೆ ಇದು. ಮುಖ್ಯವಾಗಿ ಪರಶುರಾಮ ಜಯಂತಿ, ದಶ ಅವತಾರಗಳಲ್ಲಿ ಪರಶುರಾಮನ ಅವತಾರ ಅನ್ನುವಂಥದ್ದೇನಿದೆ, ಅದು ಯಾಕೆ ಆಯಿತು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ಧರೆಯಲ್ಲಿ ಅಹಂಭಾವದ ಕ್ಷತ್ರಿಯ ತೇಜಸ್ಸು ಅನ್ನುವಂಥದ್ದು. ಅಹಂಭಾವ ಹೇಳಿದರೆ ಸ್ವಾರ್ಥ ಲಾಲಸೆಯಿಂದ ಕೂಡಿರುವಂಥದ್ದು, ಸ್ವಹಿತಾಸಕ್ತಿಯಿಂದ ಕೂಡಿರುವಂತಹ ಒಂದು ಕ್ಷತ್ರಿಯ ತೇಜಸ್ಸಿನ ದಮನಕ್ಕಾಗಿ ಪರಶುರಾಮ ದೇವರು, ಮಹಾವಿಷ್ಣು ದೇವರು ಪರಶುರಾಮ ರೂಪಿಯಲ್ಲಿ ಕೈಯಲ್ಲಿ ಕೊಡಲಿ ಆಯುಧವನ್ನು ಧರಿಸಿ ಭೂಮಿಗೆ ಬಂದಿರುವಂತಹದ್ದು ನಮಗೆಲ್ಲ ಇತಿಹಾಸದ ಗ್ರಂಥಗಳಿಂದ ನಮಗೆ ಕಾಣುವಂಥದ್ದು. ಅಂತಹ ಪರಶುರಾಮನ ಆರಾಧನೆಯನ್ನ ಮಾಡಿದರೆ ಏನಾಗಬಹುದು ಕೇಳಿದ್ರೆ, ಪರಶುರಾಮ ದುಷ್ಟ ಮಾನಸಿಕತೆಯನ್ನ ಸಂಹಾರ ಮಾಡಿದಂತಹ ರೂಪ. ನಮಗೆ ಇವತ್ತು ದುಷ್ಟರು ಯಾರು ಅಥವಾ ನಮ್ಮ ದೇಶಕ್ಕೆ ದುಷ್ಟರು ಯಾರು ಕೇಳಿದ್ರೆ ನಮಗೆ ಗೊತ್ತಿರುವಂತಹದ್ದು ವಾಸ್ತವದಲ್ಲಿ ನಮ್ಮ ದೇಶದ ಸ್ಥಿತಿ ಮತ್ತೆ ಜಾಗತಿಕ ದೃಷ್ಟಿಕೋನದಲ್ಲಿ ನಮ್ಮ ದೇಶದ ಸ್ಥಿತಿ ನಾವಿವತ್ತು ಅನುಭವಿಸ್ತಾ ಇದ್ದೇವೆ. ಒಂದಷ್ಟು ಅಮಾಯಕರ ಜೀವನ ಹಾಳಾಗಿರುವಂತಹದ್ದು, ಅಮಾಯಕರ ಬದುಕು ಹಾಳಾಗಿರುವಂತಹದ್ದು, ಅಮಾಯಕರ ಭವಿಷ್ಯತ್ತಿನ ಕನಸು ಹಾಳಾಗಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇಂತಹ ಘಟನೆಗಳು ಮತ್ತೆ ಮತ್ತೆ ನಮ್ಮ ದೇಶದಲ್ಲಿ ಮರುಕಳಿಸ್ತಾ ಇದೆ. ಇದಕ್ಕೆ ಮನುಷ್ಯ ಪ್ರಯತ್ನವನ್ನ ಮೀರಿದ ಒಂದು ಪ್ರಯತ್ನ ಹೇಳುವಂತಹದ್ದು ನಮಗೆ ಅವಶ್ಯಕತೆ. ಹಾಗಾಗಿ ಜ್ಞಾನಾತೀತನಾದಂತಹ ಭಗವಂತನ ಮೊರೆ ಹೋಗುವುದರ ಮೂಲಕ ದೇಶಕ್ಕೆ ರಕ್ಷಣೆ ಮತ್ತೆ ಶಾಂತಿ ಸಮಾಧಾನದ ಒಂದು ಅನುಭವ ಮತ್ತೆ ಶಾಂತಿ ಸಮಾಧಾನದ ಬದುಕು ಹೇಳುವಂತಹದ್ದು ನಮಗೆ ಪ್ರಾಪ್ತವಾಗಬೇಕು. ಗಡಿಯನ್ನ ಕಾಯುವಂತಹ ಸೈನಿಕರಿಗೆ ಆತ್ಮಬಲ ಮತ್ತೆ ಬೌದ್ಧಿಕವಾದಂತಹ ಬಲ, ದೈಹಿಕವಾದಂತಹ ಬಲ ಹೇಳುವಂತಹದ್ದು ಪ್ರಾಪ್ತವಾಗಬೇಕು. ಈ ನೆಲೆಯಲ್ಲಿ ಶ್ರೀರಾಮ ಸೇನೆ ಈ ಒಂದು ಯಾಗದ ಆಯೋಜನೆಯನ್ನ, ಯಾಗದ ಸಂಕಲ್ಪವನ್ನ ಮಾಡಿದೆ. ಇದು ದೇಶಕ್ಕೆ ಹಿತವಾಗ್ಲಿ ಅನ್ನುವುದೇ ಮೂಲಭೂತವಾದಂತ ಉದ್ದೇಶ. ಇದು ಡಾಕ್ಟರ್ ನಾಗರಾಜ್ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಜೊತೆಗೆ ನಾನು ಯಾಗದ ಚಿತ್ರಣವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆಯಿಂದಲೂ ಕೂಡ ವಿವಿಧ ರೀತಿಯಾಗಿ ವಿಶೇಷವಾದಂತಹ ಯಾಗವನ್ನ ಇಲ್ಲಿ ಮಾಡಲಾಗಿತ್ತು. ಅಂದ್ರೆ ಪರಶುರಾಮ, ನಿಮಗೆ ಗೊತ್ತಿರೋ ಹಾಗೆ ಶತ್ರುವಿನ ಸಂಹಾರ ಮಾಡಿದಂತಹ ಒಂದು ಅವತಾರ. ಪರಶುರಾಮನ ಯಾಗ ಮಾಡೋದ್ರ ಮೂಲಕ, ಪರಶುರಾಮನನ್ನ ನಮಿಸುವಂತಹ ಮೂಲಕ ಯೋಧರಿಗೆ ಸ್ಥೈರ್ಯ ತುಂಬಲು, ಜಾಗತಿಕ ಮಟ್ಟದಲ್ಲಿ ನಮಗೆ ಶತ್ರು ಆಗಿರುವಂತಹ ಪಾಕಿಸ್ತಾನವನ್ನ ಸೆದೆಬಡಿಯಲು, ಯೋಧರಿಗೆ ಇನ್ನಷ್ಟು ಶಕ್ತಿ ತುಂಬುವ ಸಲುವಾಗಿ ಈ ಒಂದು ಯಾಗವನ್ನ, ವಿಶೇಷ ಯಾಗವನ್ನ ಶ್ರೀರಾಮ ಸೇನೆ ಕರ್ನಾಟಕದ ವತಿಯಿಂದ ಆಯೋಜನೆ ಮಾಡಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಈ ರೀತಿಯಾದಂತಹ ವಿಶೇಷ ಯಾಗ ನಡೀತಾ ಇದೆ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಮಾಜದ ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ರು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ರು. ಅವರೆಲ್ಲರ ಒಕ್ಕೊರಲಿನ ಒತ್ತಾಯ ಒಂದೇ ಆಗಿತ್ತು, ಯೋಧರಿಗೆ ಶಕ್ತಿ ತುಂಬಬೇಕು, ಸ್ಥೈರ್ಯ ತುಂಬಬೇಕು, ನಮ್ಮ ಯೋಧರು ಪಾಕಿಸ್ತಾನದ ಕ್ರಿಮಿಗಳನ್ನ ಸೆದೆಬಿಡಬೇಕು ಅನ್ನುವಂಥದ್ದು ಇವರೆಲ್ಲರ ಒಕ್ಕೊರಲಿನ ಒತ್ತಾಯ ಆಗಿತ್ತು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.